ನಿಮ್ಮ ಜೀವನದಲ್ಲಿ ಅಪಾಯವನ್ನು ತಂದುಕೊಳ್ಳಿ. ಗೆದ್ದರೆ ಮುನ್ನಡೆಯಬಹುದು, ಸೋತರೆ ಮಾರ್ಗದರ್ಶನವನ್ನು ನೀವು ಪಡೆಯಬಹುದು. ಆದರೆ ಅಪಾಯವನ್ನು ತಂದುಕೊಳ್ಳಲಿಲ್ಲವೆಂದರೆ ಮುಂದೆ ನಡೆಯಲು ಸಾಧ್ಯವೇ ಇಲ್ಲ. ನಿಮ್ಮನ್ನು ನೀವು ಗೆದ್ದರೆ ಆ ಬ್ರಹ್ಮಾಂಡವೇ ನಿಮ್ಮದು. ನೀವು ನಿಮ್ಮನ್ನು ನಂಬುತ್ತೀರಿ ಎನ್ನುವುದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಹಾಗಾಗಿ ನೀವು ನಿಮ್ಮ ಮೇಲೆ ಮೊದಲು ವಿಶ್ವಾಸವನ್ನು, ನಂಬಿಕೆಯನ್ನು ಇಡಿ. ನಿಮ್ಮನ್ನು ನೀವು ಕಾಣಲು ಪರೋಪಕಾರದಲ್ಲಿ ತೊಡಗಿಕೊಳ್ಳಬೇಡಿ. ಯೋಗ, ಸಾಧನೆ ಮತ್ತು ಪರಿಶ್ರಮದಿಂದ ಜೀವನದಲ್ಲಿ ಎಲ್ಲವನ್ನ ಸಾಧಿಸಬಹುದು. ನೀವು ನಿಮ್ಮ ಶಕ್ತಿಯನ್ನು ಅರಿತರೆ ಈ ಜಗತ್ತನ್ನು ತಲುಪಬಹುದು. ನಿಮ್ಮ ಜೀವನದ ಗುರಿಯನ್ನು ಅರಿತುಕೊಳ್ಳಿ ಮತ್ತು ಅದಕ್ಕಾಗಿ ಶ್ರಮಿಸುವುದನ್ನು ಕಂಡುಕೊಳ್ಳಿ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವು ಒಳ್ಳೆಯದಾಗಲಿ. ಅದು ನಿಮ್ಮ ಆತ್ಮವನ್ನು ಶುದ್ಧಗೊಳಿಸುತ್ತದೆ. ಸಾಧನೆಯು ಪರಿಶ್ರಮ ಮತ್ತು ಶ್ರದ್ಧೆಯಿಂದ ಮಾತ್ರ ಮಾಡಲು ಸಾಧ್ಯವಾಗುವುದು. ನಾವೇ ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತೇವೆ. ತಮ್ಮನ್ನು ತಾವು ಗೆದ್ದವರು ಎಲ್ಲವನ್ನ ಗೆಲ್ಲಬಹುದು. ಆದರೆ ತಮ್ಮನ್ನು ತಾವು ಗೆಲ್ಲಲು ಅಸಾಧ್ಯವಾದವರು ಏನನ್ನು ಮಾಡಲು ಕೂಡ ಸಾಧ್ಯವಾಗುವುದಿಲ್ಲ. ಸಂಪತ್ತಿಗೆ ಆಕಾಂಕ್ಷೆ ಇಟ್ಟರೆ ಅದು ನಿಮಗೆ ಕಡಿಮೆಯಾಗಬಹುದು. ಅದನ್ನು ಸೇವೆಗೆ ಬಳಸಿದರೆ ಅದು ಬೆಳೆಯುತ್ತದೆ. ನಿಮ್ಮೊಳಗೆ ಅನಂತವಾಗಿರುವಂತಹ ಶಕ್ತಿ ಇದೆ. ನಾವು ನಮ್ಮೊಳಗೆ ಹೇಗೆ ನೋಡಿಕೊಳ್ಳುತ್ತೇವೆಯೋ ಹಾಗೆಯೇ ಜೀವನದಲ್ಲಿಯೂ ಕೂಡ ಯಶಸ್ಸನ್ನು ಪಡೆದುಕೊಳ್ಳುತ್ತೇವೆ. ನಾವು ಎಷ್ಟು ಪರಿಶ್ರಮ ಪಡುತ್ತೇವೆಯೋ ಅಷ್ಟೇ ಯಶಸ್ಸನ್ನು ನಮಗೆ ಸಿಕ್ಕೇ ಸಿಗುತ್ತದೆ. ದೇವರು ಆಶೀರ್ವಾದ ಬೇಕಾದರೆ ಮೊದಲು ಶ್ರಮಿಸುವುದನ್ನು ನಾವು ಕಲಿತುಕೊಳ್ಳಬೇಕು. ನಮ್ಮಲ್ಲಿ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸ ಎನ್ನುವುದು ಇದ್ದಾಗ ಎಲ್ಲವೂ ಕೂಡ ಸಾಧ್ಯವಾಗುವುದು. ಯಾರಿಗೂ ಯಾರೂ ಇಲ್ಲ, ನಮಗೆ ನಾವೇ ಎಲ್ಲ. ಏಕೆಂದರೆ ಯಾರನ್ನು ಕೂಡ ಅತಿಯಾಗಿ ನಂಬಬಾರದು. ಆ ನಂಬಿಕೆ ನಮಗೆ ಪಾಠ ಕಲಿಯುವ ಹಾಗೆ ಮಾಡುತ್ತದೆ. ನಾವು ಅವರ ಮೇಲೆ ಭರವಸೆ ಇಟ್ಟಿರುತ್ತೇವೆ, ಆದರೆ ಅದನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ಅವರಿಗೆ ಇರುವುದಿಲ್ಲ. ಕಾಣದೇ ಇರುವಂತಹ ದಾರಿಯಲ್ಲಿ ನಿನ್ನವರು ಯಾರು ಎಂದು ಹುಡುಕಲು ಹೋಗಲೇಬೇಡ. ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಲೇಬೇಡ. 100 ಬಾಗಿಲು ಮುಚ್ಚಿದರೂ ಕೂಡ ದೇವರು ಒಂದು ಬೆಳಕನ್ನು ತೋರುವಂತಹ ಮಾರ್ಗವನ್ನು ಇಟ್ಟಿರುತ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಹೆದರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಆ ಮಾರ್ಗ ಯಾವುದು ಎನ್ನುವುದನ್ನು ಕಂಡುಕೊಳ್ಳಿ ಸಾಕು. ಪರಸ್ತ್ರೀಯಲ್ಲಿ ತಾಯಿಯನ್ನ, ಪರ ಸಂಪತ್ತಿನಲ್ಲಿ ಕಸವನ್ನ, ಕೇವಲ ಜೀವಿಗಳಲ್ಲಿ ದೇವರನ್ನ ನೋಡುವವರೇ ಜ್ಞಾನವಂತರು. ಸಾಧಿಸಿದವನಿಗೆ ಇಲ್ಲಿ ಸನ್ಮಾನ ಮಾಡುತ್ತಾರೆ. ಸುಮ್ಮನೆ ಕುಳಿತರೆ ಇಲ್ಲಿ ನಮ್ಮವರೇ ನಮಗೆ ಅಪಮಾನವನ್ನ ಮಾಡುತ್ತಾರೆ. ಒಬ್ಬರನ್ನ ಕಳೆದುಕೊಳ್ಳುವಾಗ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದದ್ದು ಅವರು ನಿಮಗಾಗಿ ಏನನ್ನೆಲ್ಲ ಕಳೆದುಕೊಂಡಿದ್ದಾರೆ ಎಂದು. ಬದುಕು ಎನ್ನುವುದು ಕ್ರೂರಿಯಾದಾಗ ಭರವಸೆಗಳು ದಾರಿಯಾಗುತ್ತವೆ. ಹಾಗಾಗಿ ಬದುಕಿನಲ್ಲಿ ಎಂತಹದ್ದೇ ಘಟನೆಗಳು ಜರುಗಿದರೂ ಕೂಡ ಭರವಸೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬಾರದು. ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡಿಕೊಂಡವರಿಗೆ ಓದುವುದನ್ನು ಯಾರೂ ಹೇಳಿಕೊಡಬೇಕಾಗಿಲ್ಲ. ಏಕೆಂದರೆ ಆತ ಸೋತಾಗ ಕುಗ್ಗುವುದಿಲ್ಲ, ಯಾರನ್ನು ಕೂಡ ದೂರುವುದಿಲ್ಲ, ಯಾವುದನ್ನು ಬಯಸುವುದೂ ಇಲ್ಲ, ಯಾವುದಕ್ಕೂ ಅಂಟಿಕೊಳ್ಳುವುದೂ ಇಲ್ಲ, ಏನೇ ಆದರೂ ಕೂಡ ದುಃಖಿಸುವುದಿಲ್ಲ. ದಾರಿ ತಪ್ಪಿ ಎಂದಿಗೂ ಕೂಡ ಬದುಕಲು ಪ್ರಯತ್ನವನ್ನು ಕೂಡ ಮಾಡಲಾರ. ಹಾಗಾಗಿ ಬದುಕಿನ ಉದ್ದಕ್ಕೂ ಒಮ್ಮೆಯಾದರೂ ಭಗವದ್ಗೀತೆಯನ್ನು ಓದುವುದನ್ನು ಕಲಿತುಕೊಳ್ಳಿ. ಭಗವದ್ಗೀತೆಯಿಂದ ನಿಮ್ಮ ಇಡೀ ಜೀವನವೇ ಬದಲಾಗಿ ಹೋಗುವುದು. ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರೆದುರು ಬೆಳೆದು ಬದುಕುವುದೇ ನಾವು ನೀಡುವಂತಹ ಅತ್ಯುತ್ತಮವಾಗಿರುವಂತಹ ಉತ್ತರವಾಗಿರುತ್ತದೆ. ಅವಮಾನ ಎನ್ನುವುದನ್ನು ಯಾರೇ ಮಾಡಲಿ, ಸಾಧನೆ ಮಾಡುವ ಗುಣ ನಿನ್ನಲ್ಲಿರಲಿ. ತುಳಿಯುವವರು ಎಷ್ಟು ಜನ ಇರಲಿ, ಬೆಳೆಯುವಂತಹ ಮನಸ್ಸು ನಿಮ್ಮಲ್ಲಿರಲಿ. ಒಂದು ಕಲ್ಲು ಶಿಲೆಯಾದರೆ ಕೈ ಮುಗಿದು ನಮಸ್ಕಾರವನ್ನು ಮಾಡುತ್ತಾರೆ. ಅದೇ ಮೆಟ್ಟಿಲುಗಳಾದರೆ ತುಳಿದು ಚಪ್ಪಲಿಯನ್ನು ಬಿಡುತ್ತಾರೆ. ನೀವು ಕಲ್ಲು ಆಗುತ್ತೀರೋ ಅಥವಾ ಮೆಟ್ಟಿಲು ಆಗುತ್ತೀರೋ ನಿಮಗೆ ಬಿಟ್ಟಿದ್ದು.
ನಿಮ್ಮ ಜೀವನವೂ ಕೂಡ ಹಾಗೆ. ಸ್ನೇಹಿತರೆ, ಸಾಧಿಸಿ ತೋರಿಸಿದರೆ ನಮ್ಮವರು ಅಂತಾರೆ. ಒಂದು ವೇಳೆ ಸೋತರೆ ಇವನ್ಯಾರು ನಮಗೆ ಗೊತ್ತೇ ಇಲ್ಲ ಎನ್ನುತ್ತಾರೆ. ಕೆಲವು ಜನರು ಶಾಂತಿಯಿಂದ ಬದುಕಿದರೆ ಇನ್ನು ಕೆಲವು ಜನರು ಮನಸ್ಸನ್ನು ಒಡೆಯುತ್ತಾ ಬೇರೆಯವರ ಜೀವನದಲ್ಲಿ ಆಟವಾಡುತ್ತಾ ಬದುಕುತ್ತಿರುತ್ತಾರೆ. ಯಾವುದನ್ನು ಕೂಡ ನಿಭಾಯಿಸಲು ಯೋಗ್ಯತೆ ಇಲ್ಲದೆ ಇರುವಂತಹ ವ್ಯಕ್ತಿಗೆ ಅಧಿಕಾರವಾಗಲಿ ಅಥವಾ ಜವಾಬ್ದಾರಿಯೇ ಆಗಲಿ ಕೊಡಲು ಹೋಗಲೇಬಾರದು. ಒಂದು ವೇಳೆ ಕೊಟ್ಟರೆ ಲಾಭ ಇಲ್ಲವೇ ಇಲ್ಲ. ಏಕೆಂದರೆ ಬಂಗಾರವೇ ದೊಡ್ಡದು ಎಂದು ತಿಳಿದು ಮೂರ್ಖತನವನ್ನು ತೋರಿಸುವಂತಹ ಮೂರ್ಖನಿಗೆ ವಜ್ರದ ಬೆಲೆ ಗೊತ್ತಾಗುವುದೇ ಇಲ್ಲ. ಜೀವನದಲ್ಲಿ ಯಾವಾಗಲೂ ಒಂದೇ ಸಲ ಅವಕಾಶ ಸಿಗುವುದು. ಸರಿದು ಹೋದ ಮಳೆ ಸುರಿದು ಹೋದ ಮೇಲೆ ಮತ್ತೆ ಎಂದಿಗೂ ಕೂಡ ಬಾರದು. ಹಾಗಂತ ಅದರೊಳಗೆ ನೀವು ಕಳೆದು ಹೋಗಬಾರದು. ಕೈಯೊಳಗಿನಿಂದ ಕೈಗೆ ಸಿಗದೇ ಇರುವಂತಹ ನಾಳೆಗಳ ಚಿಂತೆಯನ್ನು ಬಿಟ್ಟು ಕಣ್ಣೆದುರಿಗೆ ಇರುವಂತಹ ಈ ಕ್ಷಣವನ್ನು ಬದುಕುವಂತಹ ಸೊಗಸು ನಿಮ್ಮದಾಗಲಿ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಯಾರಿಗೂ ಕೂಡ ಅರ್ಥವಾಗದೆ ಉಳಿದು ಬಿಡುವುದೇ ಜೀವನ. ನಿಮ್ಮ ಬದುಕಿನಲ್ಲಿ ನಿಮಗೆ ನೋವನ್ನು ಕೊಟ್ಟವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಎಂದರೆ ಈ 3 ಕೆಲಸವನ್ನು ನೀವು ತಪ್ಪದೇ ಮಾಡಬೇಕು. ಖಂಡಿತವಾಗಿಯೂ ನಿಮಗೆ ನೋವು ಕೊಡುವವರು ನಿಮ್ಮ ಮುಂದೆ ಶರಣಾಗುತ್ತಾರೆ. ನಿಮಗೆ ಇನ್ನೊಮ್ಮೆ ನೋವನ್ನು ಕೊಡುವುದಕ್ಕೆ ಅವರು ಹಿಂದೇಟನ್ನು ಹಾಕುತ್ತಾರೆ. ಯಾರ ಬಗ್ಗೆಯೂ ಕೂಡ ನೀವು ಯೋಚನೆಯನ್ನು ಮಾಡದೆ ನಿಮ್ಮ ಕೆಲಸಗಳತ್ತ ನೀವು ಗಮನವನ್ನು ಕೊಡಬೇಕು. ಆಗ ಮಾತ್ರ ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದು. ಇನ್ನು 2ನೆಯದು, ಅವಮಾನ ಮಾಡಿದವರ ಎದುರಿಗೆ ಬೆಳೆದು ನಿಲ್ಲಬೇಕು. ಆಗ ಮಾತ್ರ ಅವರಿಗೆ ತಕ್ಕಂತಹ ಉತ್ತರವನ್ನು ನೀವು ಕೊಡಲು ಸಾಧ್ಯವಾಗುವುದು. ಅಯ್ಯೋ, ಅವಮಾನವನ್ನು ಮಾಡಿದರು ಎಂದು ಓಡಿ ಹೋದರೆ ಅಥವಾ ಜೀವವನ್ನು ಕಳೆದುಕೊಳ್ಳುವುದರಲ್ಲಿ ಯಾವ ಅರ್ಥವೂ ಕೂಡ ಇರುವುದಿಲ್ಲ. ಯಾರು ನಿಮ್ಮನ್ನು ಅವಮಾನವನ್ನು ಮಾಡಿರುತ್ತಾರೆಯೋ ಅವರ ಮುಂದೆಯೇ ಬೆಳೆದು ತೋರಬೇಕು. ಇನ್ನು 3ನೆಯದು, ಅವರನ್ನು ಆದಷ್ಟು ಕಡೆಗಣಿಸುವುದನ್ನು ನೀವು ಕಲಿತುಕೊಳ್ಳಬೇಕು. ಮನಸ್ಸು ಎನ್ನುವುದು ಮೂಕವಾದಾಗ ಮಾತು ಎನ್ನುವುದು ಮೌನವಾಗುತ್ತದೆ. ಮನಸ್ಸಿಗೆ ಸಂತಸವಾದಾಗ ಮಾತು ಎನ್ನುವುದು ನಗುವಾಗುತ್ತದೆ. ಮನಸ್ಸಿಗೆ ದುಃಖವಾದಾಗ ಮಾತು ಎನ್ನುವುದು ಕಣ್ಣೀರಾಗುತ್ತದೆ. ಮನಸ್ಸಿಗೆ ದುಗುಡವಾದಾಗ ಮಾತು ಗದ್ಗದಿತವಾಗುತ್ತದೆ. ಈ ಮನಸ್ಸೇ ಒಂದು ವಿಚಿತ್ರವಾಗಿದೆ. ಬೆಲೆ ಕಟ್ಟಲಾಗದ ಪ್ರೀತಿಯನ್ನು, ವಾತ್ಸಲ್ಯಭರಿತವಾಗಿರುವಂತಹ ಸಂಬಂಧವನ್ನು ಗುರುತಿಸದೆ ಇಲ್ಲದೆ ಇರುವಂತಹ ಕಡೆಯಲ್ಲಿ ಹುಡುಕಾಡಿ ಸಂತೋಷದಿಂದ ವಂಚಿತವಾಗುತ್ತದೆ. ಹಾಗಾಗಿ ನೀವು ಹುಡುಕಾಡುವಂತಹ ಪ್ರಯತ್ನವನ್ನು ಮಾಡಲು ಹೋಗಬೇಡಿ. ನಿಮ್ಮಲ್ಲಿ ಇರುವುದರಲ್ಲಿಯೇ ಸಂತೋಷವನ್ನು ಕಾಣಿ. ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರವಾಗಿ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತದೆ. ಯಾವತ್ತೂ ಕೂಡ ಆ ಮನಸ್ಸು ಮೊದಲಿನ ರೀತಿಯಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಒಮ್ಮೆ ಮರೆಯುವುದಕ್ಕೆ ಪಡುತ್ತೆ, ಇಲ್ಲ ಅಂದರೆ ಮರೆಯುವುದಕ್ಕೂ ಆಗದೆ ಕೊನೆಗೂ ಒಂದು ದಿನ ಸತ್ತೇ ಹೋಗುತ್ತದೆ. ನಿಮ್ಮನ್ನು ನೋಯಿಸಿದವರಿಗೆ, ನಿಮ್ಮನ್ನು ಅವಮಾನ ಮಾಡಿದವರಿಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸಬೇಕು ಅಂದರೆ ಅವರ ವಿರುದ್ಧವೇ ತೊಡೆತಟ್ಟಿ ನಿಲ್ಲಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಸೋಲಲೂಬಾರದು. ಯಾವುದೇ ಕಾರಣಕ್ಕೂ ಅವರ ಮುಂದೆ ಮಂಡಿಯೂರಲೇಬಾರದು. ನೀವು ಏನು ಎನ್ನುವುದನ್ನು ನೀವು ರುಜುವಾತು ಮಾಡಬೇಕು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಯಾವಾಗ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾನೆಯೋ ಅದೇ ಕೊನೆ. ನೀವು ಎಷ್ಟೇ ಒಳ್ಳೆಯವರಾಗಿರಿ, ನಂಬಿಸಲು ಪ್ರಯತ್ನವನ್ನು ಪಟ್ಟರೂ ಕೂಡ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಶಾಶ್ವತವಾಗಿ ಉಳಿಯುವುದಿಲ್ಲ. ಇದು ಜಗತ್ತಿನ ನಿಯಮವಾಗಿದೆ. ಇದುವೇ ಸತ್ಯ. ಅಸತ್ಯದ ಬಗ್ಗೆ ಮನುಷ್ಯರಲ್ಲಿ ಅರಿವು ಎನ್ನುವುದು ಮೂಡಿಸುವುದು. ನಿಮ್ಮ ಕಣ್ಣೀರನ್ನು ಇಲ್ಲಿ ಯಾರೂ ಕೂಡ ಗಮನಿಸುವುದಿಲ್ಲ. ನಿಮ್ಮ ನೋವನ್ನು ಯಾರೂ ಕೂಡ ಗುರುತಿಸುವುದೂ ಇಲ್ಲ. ನಿಮ್ಮ ಕಷ್ಟಗಳನ್ನು ಇಲ್ಲಿ ಯಾರೂ ಕೂಡ ಸ್ಪಂದಿಸುವುದೂ ಇಲ್ಲ. ನಿಮ್ಮ ದುಃಖವನ್ನು ಯಾರೂ ಕೂಡ ಇಲ್ಲಿ ತೀರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಎಲ್ಲರೂ ಕೂಡ ನಿಮ್ಮ ತಪ್ಪುಗಳನ್ನು ಗುರುತಿಸುವಂತಹ ಕೆಲಸದಲ್ಲಿ ಸದಾ ಮುಂದೆ ಇರುತ್ತಾರೆ. ಇಲ್ಲಿ ನಿಮ್ಮ ಒಳ್ಳೆಯತನವಾಗಲಿ ನಿಮ್ಮ ಕೆಟ್ಟತನವಾಗಲಿ ಬರುವುದಿಲ್ಲ.
ಆದರೆ ನೀವು ಜೀವನದಲ್ಲಿ ಏನನ್ನಾದರೂ ತಪ್ಪು ಹೆಜ್ಜೆಯನ್ನ ಇಟ್ಟಿದ್ದೀರಿ ಎನ್ನುವುದು ಗೊತ್ತಾದರೆ ಅದರ ಸಲುವಾಗಿ ಮಾತನಾಡಲು ಎಲ್ಲರೂ ನಾ ಮುಂದೆ ತಾ ಮುಂದೆ ಎಂದು ಬರುತ್ತಾರೆ. ಇದುವೇ ನಿಜವಾದ ಜೀವನ. ಈ ಜನಗಳಿಗೆ ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದನ್ನು ಬಿಟ್ಟು ಬೇರೆಯವರ ಸಮಸ್ಯೆಗಳನ್ನು ಟೀಕಿಸುತ್ತಾರೆ. ನಮ್ಮ ಜನರ ಮನಸ್ಥಿತಿ ಹೇಗಿದೆ ಎಂದರೆ, ಸುಟ್ಟು ಬೂದಿಯಾಗಿರುವಂತಹ ಗುಡಿಸಲನ್ನು ಆರಿಸಿ ನೀರು ಹಾಕುವ ಬದಲು ಅದಕ್ಕೆ ಸ್ವಲ್ಪ ತುಪ್ಪ ಸುರಿಸಿ ಅದರಲ್ಲಿ ಚಳಿಯನ್ನು ಕಾಯಿಸುತ್ತಾ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಾರೆ. ಈ ಜೀವನದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಭಯ ಪಡುವುದಕ್ಕೆ ಹೋಗಲೇಬೇಡಿ. ಒಂದು ವೇಳೆ ಭಯ ಪಡುವುದೇ ಆದರೆ ನಿಮ್ಮ ಆತ್ಮಸಾಕ್ಷಿಗೆ ಭಯಪಡಿ. ಈ ಓಟದಲ್ಲಿ ನಾವು ಪಡೆದುಕೊಳ್ಳುವುದು ಏನೂ ಇಲ್ಲ, ಕಳೆದುಕೊಳ್ಳುವುದಕ್ಕೂ ಕೂಡ ಏನೂ ಇಲ್ಲ. ಏಕೆಂದರೆ ನಾವು ಇಲ್ಲಿ ಬಂದಿರುವುದೇ ಒಬ್ಬಂಟಿಯಾಗಿ, ಹೋಗುವುದು ಕೂಡ ಒಬ್ಬಂಟಿಯಾಗಿಯೇ. ಆದರೆ ಓಟವನ್ನು ಯಾವತ್ತಿಗೂ ಕೂಡ ನಿಲ್ಲಿಸಬಾರದು. ಜೀವನವನ್ನ ಸಮುದ್ರಕ್ಕೆ ಹೋಲಿಸಲಾಗುತ್ತದೆ. ಸಮುದ್ರ ಎನ್ನುವುದು ಎಷ್ಟು ಪ್ರಶಾಂತವಾಗಿರುತ್ತದೆ, ಆದರೆ ಒಮ್ಮೆ ಸುನಾಮಿ ಬಂದರೆ ಮನುಷ್ಯನ ಜೀವನವನ್ನೇ ನುಂಗಿ ಹಾಕುತ್ತದೆ. ಸಮುದ್ರದಿಂದ ನಾವು ಕಲಿಯುವುದು ಎಂತಹ ಪಾಠವನ್ನ ಗೊತ್ತಾ? ಇಲ್ಲಿ ಯಾವುದು ಕೂಡ ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ. ಇಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಮೇಲೆ ಕುಳಿತಿರುವವನ ಆಜ್ಞೆಯ ಮೇರೆಗೆ ಎಲ್ಲವೂ ಕೂಡ ನಡೆಯುತ್ತಿರುತ್ತದೆ. ಯಾವಾಗ ಆತ ಕರೆದ ಎಂದು ಕೂಡಲೇ ನಾವು ಸುಮ್ಮನೆ ತೆರಳುತ್ತಿರಬೇಕು ಅಷ್ಟೇ. ಯಾವ ವ್ಯಕ್ತಿ ನಿಮ್ಮನ್ನು ಪದೇ ಪದೇ ನೋಯಿಸುತ್ತಿದ್ದಾನೆ ಎಂದರೆ ಅವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಎನ್ನುವುದಾದರೆ ತಪ್ಪದೆ ಈ ಎರಡು ಕೆಲಸವನ್ನು ನೀವು ಮಾಡಲೇಬೇಕು. ನಿಮ್ಮನ್ನು ಯಾರು ನೋಯಿಸಲಿ, ದುಃಖಿಸಲಿ, ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ನೀವು ಆ ಕೆಲಸವನ್ನು ಮಾಡಲೇಬೇಕು. ನೀವು ಮೊದಲು ಮಾಡಬೇಕಾಗಿರುವಂತಹ ಕೆಲಸ, ಯಾವ ವ್ಯಕ್ತಿಯು ನಿಮ್ಮನ್ನು ನೋಯಿಸುತ್ತಿರುತ್ತಾನೆಯೋ ಅವರನ್ನು ನೀವು ಆದಷ್ಟು ಬೇಗ ನಿಮ್ಮ ತಲೆಯಿಂದ ತೆಗೆದುಹಾಕಿ. ಅಂಥವರ ಬಗ್ಗೆ ಯಾವುದೇ ರೀತಿಯ ಯೋಚನೆಗಳನ್ನು ಮಾಡಲು ಹೋಗಲೇಬೇಡಿ. ಅವನು ಮಾಡಿರುವಂತಹ ಅವಮಾನವನ್ನು ಯಾವತ್ತಿಗೂ ಕೂಡ ಮರೆಯಬಾರದು. ನೀವು ಅವರಿಗಿಂತಲೂ ಹೆಚ್ಚಾಗಿ ಬೆಳೆದು ತೋರಿಸಬೇಕು. ಆ ಛಲವನ್ನು ಎಂದಿಗೂ ಕೂಡ ಬಿಡಲೇಬೇಡಿ. ಹಾಗೂ ಮೂರನೆಯದು, ನಿರಂತರವಾಗಿರುವಂತಹ ಶ್ರಮವನ್ನು ಹಾಕುವುದನ್ನು ಕಲಿತುಕೊಳ್ಳಿ. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸುವುದಕ್ಕೆ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ಪಡಲು ಹೋಗಬೇಡಿ. ನಿಮ್ಮ ವ್ಯಕ್ತಿತ್ವ ಎನ್ನುವುದು ವಿಶೇಷವಾಗಿ ಇದ್ದರೆ ಆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿಸುತ್ತದೆ. ನನ್ನಿಂದ ಏನೂ ಕೂಡ ಆಗುವುದಿಲ್ಲ ಎಂದು ಒಬ್ಬಂಟಿಯಾಗಿ ಅಳುತ್ತಾ ಕುಳಿತುಕೊಂಡರೆ ನಿನಗೆ ನೀನೇ ಶತ್ರು. ನನ್ನಿಂದ ಎಲ್ಲವೂ ಕೂಡ ಸಾಧ್ಯ ಎಂದು ನಿಂತರೆ ನಿನಗೆ ನೀನೇ ಮಿತ್ರ. ನೆನಪಿನಲ್ಲಿ ಇಟ್ಟುಕೋ, ಹುಟ್ಟಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ದಿನ ಸಾಯಲೇಬೇಕು. ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ದುಃಖಿಸಲೇಬಾರದು. ಅವುಗಳನ್ನು ನೀನು ಸಮಯಕ್ಕೆ ಸರಿಯಾಗಿ ಪಾಲನೆಯನ್ನು ಮಾಡಲೇಬೇಕು. ನೀ ಹೋಗುವ ದಾರಿಯನ್ನು ಬೇರೆಯವರನ್ನು ಕೇಳಿ ತಿಳಿಯಬಹುದು, ಆದರೆ ಗುರಿ ಎನ್ನುವುದು ಮಾತ್ರ ನಿನ್ನದೇ ಆಗಿರಬೇಕು. ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಒಂದು ಹಗ್ಗದ ರೀತಿ. ಅದು ಒಮ್ಮೆ ತುಂಡಾದರೆ ಗಂಟು ಹಾಕಬಹುದು. ಮೊದಲಿನ ಹಾಗೆ ಅದು ನೇರವಾಗಿ ಇರುವುದಿಲ್ಲ, ಗಂಟು ಗಂಟಾಗಿಯೇ ಇದ್ದು ಬಿಡುತ್ತದೆ. ಹಾಗಾಗಿ ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದನ್ನು ಕಳೆದುಕೊಳ್ಳಲೇಬೇಡಿ. ಮರದ ಮೇಲೆ ಕುಳಿತಿರುವಂತಹ ಹಕ್ಕಿಯು ಕೊಂಬೆ ಮುರಿದು ಬಿದ್ದರೂ ಕೂಡ ಭಯವನ್ನು ಪಡುವುದಿಲ್ಲ. ಏಕೆಂದರೆ ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ವಿನಃ ಕೊಂಬೆಗಳನ್ನು ಅಲ್ಲವೇ ಅಲ್ಲ. ಹಾಗೆಯೇ ನಾವು ನಮ್ಮ ಸಾಮರ್ಥ್ಯದ ಮೇಲೆ ಸದಾ ನಂಬಿಕೆಯನ್ನು ಇಟ್ಟಿರಬೇಕೇ ವಿನಃ ನಾವು ನಮ್ಮ ಅದೃಷ್ಟದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ನಂಬಿಕೆಯನ್ನು ಇಡಲು ಹೋಗಲೇಬಾರದು. ಇಲ್ಲಿ ಕಾಲ ಎನ್ನುವುದು ಯಾರಿಗೂ ಕೂಡ ಕಾಯುವುದಿಲ್ಲ. ಇವತ್ತು ಅವರದ್ದಾಗಿದ್ದರೆ ನಾಳೆ ಎನ್ನುವುದು ನಿಮ್ಮದಾಗುತ್ತದೆ. ಆದರೆ ನಾವು ಜೀವನದಲ್ಲಿ ತಾಳ್ಮೆ ಎನ್ನುವುದನ್ನು ಕಂಡುಕೊಳ್ಳಬೇಕು. ತಾಳ್ಮೆ ಒಂದು ಇದ್ದಾಗ ಎಲ್ಲವೂ ಕೂಡ ನಮಗೆ ಅರಿವಾಗುತ್ತಾ ಸಾಗುವುದು. ಮೂರ್ಖರ ಸಂತೆಯಲ್ಲಿ ನಾವು ಮೌನವಾಗಿ ಇರಬೇಕಂತೆ. ಅದೇ ನಾವು ಬುದ್ಧಿವಂತರ ಸಂತೆಯಲ್ಲಿ ಇದ್ದರೆ ಬುದ್ಧನಂತೆ ಇರಬೇಕು. ಸಂಬಂಧಿಕರ ಜೊತೆಯಲ್ಲಿ ನಾವು ಸಂಸ್ಕಾರದಿಂದ ಇರಬೇಕಂತೆ. ಹೀಗೆ ಮಿಂಚಿ ಒಂದು ದಿನ ಮರೆಯಾಗಿ ಬಿಡಬೇಕಂತೆ. ಈ ಮಿಂಚನ್ನು ಇಡೀ ಪ್ರಪಂಚವೇ ಬೆರುಗಾಗಿ ನೋಡುತ್ತಿರಬೇಕಂತೆ.
ಎಲ್ಲಿಂದ ಅಹಂಕಾರ ಎನ್ನುವುದು ಆರಂಭವಾಗುತ್ತದೆಯೋ ಅಲ್ಲಿಂದ ಜ್ಞಾನ ಎನ್ನುವುದು ಅಂತ್ಯವಾಗುತ್ತಾ ಸಾಗುತ್ತದೆ. ಎಲ್ಲಿಂದ ಜ್ಞಾನ ಎನ್ನುವುದು ಅಂತ್ಯವಾಗುತ್ತದೆಯೋ ಅಲ್ಲಿಂದ ನಮ್ಮ ಸರ್ವನಾಶ ಎನ್ನುವುದು ಖಂಡಿತವಾಗಿಯೂ ಆಗಲು ಪ್ರಾರಂಭವಾಗುತ್ತದೆ. ಕಟ್ಟಿಗೆ ಎನ್ನುವುದು ಸುಟ್ಟಾಗ ಬೂದಿಯಾಗುತ್ತದೆ, ಆದರೆ ಇಟ್ಟಿಗೆ ಎನ್ನುವುದು ಸುಟ್ಟಾಗ ಗಟ್ಟಿಯಾಗುತ್ತದೆ. ಕಷ್ಟಗಳನ್ನು ಎದುರಿಸಿ ಮುನ್ನುಗ್ಗಿದಾಗ ಮಾತ್ರ ಜೀವನದಲ್ಲಿ ಸುಟ್ಟ ಇಟ್ಟಿಗೆಯಂತೆ ನಾವು ಗಟ್ಟಿಯಾಗಲು ಸಾಧ್ಯವಾಗುವುದು. ಜೀವನದಲ್ಲಿ ಒಬ್ಬಂಟಿಯಾಗಿ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳಿ, ಏಕೆಂದರೆ ಯಾರೂ ಕೂಡ ಯಾವಾಗ ಯಾವ ಸಂದರ್ಭಗಳಲ್ಲಿ ನಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗುತ್ತಾರೆಯೋ ಗೊತ್ತಿರುವುದಿಲ್ಲ. ಶ್ರಮದಿಂದ ಬರುವಂತಹ ಗೌರವ ದೀಪದ ಬೆಳಕಿನಂತೆ. ದೀಪದ ಎಣ್ಣೆ ಇರುವವರೆಗೆ ಮಾತ್ರ ಬೆಳಕನ್ನು ನೀಡುತ್ತದೆ. ಹಾಗೆಯೇ ಒಳ್ಳೆಯತನಕ್ಕೆ ಇರುವ ಗೌರವ ಸೂರ್ಯನಂತೆ ಸೃಷ್ಟಿ ಇರುವವರೆಗೂ ಕೂಡ ಇರುತ್ತದೆ. ಜೀವನದಲ್ಲಿ ಒಳ್ಳೆಯತನವನ್ನು ಕಾಪಾಡಿಕೊಳ್ಳಿ. ವೈರಿಗಳಿಂದ ಭಯ ಎನ್ನುವುದು ಆಗುವುದಿಲ್ಲ, ಏಕೆಂದರೆ ಅವರು ನಮ್ಮ ಎದುರುಗಡೆಯಿಂದ ದಾಳಿಯನ್ನು ಮಾಡುತ್ತಾರೆ. ಆದರೆ ನಮ್ಮವರು ಎನಿಸಿಕೊಂಡವರು ನಮ್ಮ ಬೆನ್ನ ಹಿಂದೆಯಿಂದ ಚೂರಿ ಹಾಕುತ್ತಾರೆ. ಮರಣ ಬರುವ ನೋವು ನಿನ್ನ ಬದುಕಿನಲ್ಲಿ ದಿಕ್ಕನ್ನೇ ಬದಲಾಯಿಸಿ ಬಿಡುತ್ತದೆ. ಕಟುಕರಿಗೆ ಕನಿಕಾರವನ್ನು ತೋರಿಸಲು ಹೋಗಬಾರದು. ಅಯೋಗ್ಯರಿಗೆ ಸಹಾಯವನ್ನು ಎಂದಿಗೂ ಕೂಡ ನಾವು ಮಾಡಲು ಹೋಗಬಾರದು. ನೋಯಿಸಿದವರನ್ನು ಎಂದಿಗೂ ಕೂಡ ನಾವು ಮರೆಯಲೇಬಾರದು. ನಮಗೆ ಬೆಲೆಯನ್ನು ಕೊಡದವರ ಸನಿಹ ನಾವು ಯಾವ ಕಾರಣಕ್ಕೂ ಕೂಡ ಇರಲೇಬಾರದು. ಮಾತು ತಪ್ಪಿದವರನ್ನು ಮತ್ತೆ ನಂಬಲು ಹೋಗಲೇಬಾರದು. ನಾವು ಯಾರನ್ನೂ ಕೂಡ ನಂಬಿ ಬದುಕಬಾರದು. ತಂದೆ ತಾಯಿಗಳ ದುಡ್ಡಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಶೋಕಿಯನ್ನ ಮಾಡಬಾರದು. ದಾನವನ್ನು ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಕೇಳಲೇಬಾರದು. ಭಗವಂತನ ವರವನ್ನಾಗಲಿ ಅಥವಾ ಶಾಪವನ್ನಾಗಲಿ ಕೊಡುವುದಿಲ್ಲ. ಆತ ಅವಕಾಶವನ್ನು ಮಾತ್ರ ಕೊಟ್ಟೇ ಕೊಡುತ್ತಾನೆ. ಅವುಗಳನ್ನು ವರವನ್ನಾಗಿ ಅಥವಾ ಶಾಪವನ್ನಾಗಿ ಪರಿವರ್ತನೆ ಮಾಡಬೇಕಾಗಿರುವುದು ನಮ್ಮ ಕೈಯಲ್ಲಿ ಇರುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.